ಜೋಳ ಮತ್ತೆ ಕಬ್ಬಿನಿಂದ ಪೆಟ್ರೋಲ್ ತಯಾರಿಸೋಕೆ ಸಾಧ್ಯನಾ? ಖಂಡಿತ ಸಾಧ್ಯ. ಇಡೀ ಜಗತ್ತಿನಲ್ಲಿ ನಡೀತಿರೋ ಯುದ್ಧಗಳಿಂದಾಗಿ ಕಚ್ಚಾ ತೈಲದ ಬೆಲೆ ಗಗನಕ್ಕೆ ಏರ್ತಿದೆ. ಪೆಟ್ರೋಲ್ ರೇಟ್ ಜಾಸ್ತಿ ಆದರೆ ನಮಗೆ ಕಷ್ಟ ಆಗುತ್ತೆ ಅಲ್ವಾ? ಆದರೆ ಚಿಂತೆ ಬೇಡ, ಇದಕ್ಕೆ ಪರಿಹಾರ ನಮ್ಮ ರೈತರ ಹತ್ರನೇ ಇದೆ. ಅದೇ E20 ಪೆಟ್ರೋಲ್. ಅಂದ್ರೆ ಪೆಟ್ರೋಲ್ಗೆ 20% ಎಥನಾಲ್ ಸೇರಿಸೋದು. ಈ ಎಥನಾಲ್ ಎಲ್ಲಿಂದ ಬರುತ್ತೆ ಗೊತ್ತಾ? ನಾವು ಹೊಲದಲ್ಲಿ ಬೆಳೆಯೋ ಕಬ್ಬು, ಜೋಳ ಮತ್ತೆ ಮಳೆಯಿಂದ ಹಾಳಾದ ಧಾನ್ಯಗಳಿಂದ ಇದನ್ನು ತಯಾರಿಸ್ತಾರೆ. ಇದರಿಂದ ರೈತರಿಗೆ ಆಗೋ ನಷ್ಟ ತುಂಬಾನೇ ಕಮ್ಮಿ ಆಗುತ್ತೆ. ರೈತರಿಗೆ ಇದರಿಂದ ಏನು ಲಾಭ ಅಂತೀರಾ? ಈಗ ಜೋಳ ಬರೀ ದನಗಳ ಮೇವಿಗೆ ಮಾತ್ರ ಸೀಮಿತವಾಗಿಲ್ಲ. ಇಂಧನ ಉದ್ಯಮ ಅನ್ನೋ ಹೊಸ ಮಾರ್ಕೆಟ್ ರೈತರಿಗೆ ಸಿಕ್ಕಿದೆ. ಕಬ್ಬು ಬೆಳೆಗಾರರಿಗೆ ಬರಬೇಕಾದ ಹಣ ಇನ್ನು ಮುಂದೆ ಸರಿಯಾದ ಟೈಮ್ಗೆ ಸಿಗುತ್ತೆ. ನಮ್ಮ ದೇಶ ಪ್ರತಿ ವರ್ಷ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ವಿದೇಶದಿಂದ ತೈಲ ತರಿಸ್ಕೊಳ್ಳೋದನ್ನು ಇದರಿಂದ ಸ್ವಲ್ಪ ಮಟ್ಟಿಗೆ ಕಮ್ಮಿ ಮಾಡಬಹುದು. ಆ ಹಣ ನಮ್ಮ ದೇಶದಲ್ಲೇ ಉಳಿಯುತ್ತೆ, ನಮ್ಮ ರೈತರ ಜೇಬಿಗೆ ಸೇರುತ್ತೆ. ಮಾಲಿನ್ಯ ಕೂಡ ಕಮ್ಮಿ ಆಗುತ್ತೆ, ದೇಶ ಆರ್ಥಿಕವಾಗಿ ಸ್ಟ್ರಾಂಗ್ ಆಗುತ್ತೆ. ಈ E20 ಪೆಟ್ರೋಲ್ ಬಗ್ಗೆ ನಿಮಗೇನು ಅನಿಸುತ್ತೆ? ಇದು ನಿಜವಾಗಿಯೂ ರೈತರ ಬದುಕನ್ನು ಬದಲಿಸುತ್ತಾ? ಕಮೆಂಟ್ ಮಾಡಿ ತಿಳಿಸಿ.